ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಮ್ಮ ನಿತ್ಯ ನಿರಂತರ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಸಣ್ಣದಾದದ್ದೇ ಹೇಳಲ್ಪಟ್ಟಿದೆ, ಶಾಸ್ತ್ರ ಮತ್ತು ಸಂಪ್ರದಾಯಗಳ ವ್ಯತ್ಯಾಸ. ಈ ವಿಷಯಗಳು ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು. ಧನ್ಯವಾದಗಳು. ಬಹಳಷ್ಟು ಜನರಿಗೆ ಶಾಸ್ತ್ರ ಮತ್ತು ಸಂಪ್ರದಾಯ ಇವುಗಳ ನಿಖರವಾದ ವ್ಯತ್ಯಾಸ ಗೊತ್ತಾಗುವುದೇ ಇಲ್ಲ. ಎಷ್ಟೋ ಬಾರಿ ನಾವು ಸಂಪ್ರದಾಯವನ್ನೇ ಶಾಸ್ತ್ರಗಳೆಂದು ತಿಳಿದು ಅನುಸರಿಸುತ್ತಿರುತ್ತೇವೆ. ಶಾಸ್ತ್ರ ಇದು ಧರ್ಮಶಾಸ್ತ್ರ, ಧರ್ಮಸೂತ್ರಗಳಲ್ಲಿ ಋಷಿಗಳು ಮುನಿಗಳು ಹೇಳಿರುವಂತಹದ್ದು. ಸಂಪ್ರದಾಯ ನಮ್ಮ ಜೀವನದಲ್ಲಿ ಹೊಕ್ಕಿ ಬಳಸಿರುವ ಕೆಲವು ವಿಧಿವಿಧಾನಗಳು. ಮದುವೆಯಲ್ಲಿ ಒಂದು ಪ್ರಮುಖವಾದ ಘಟ್ಟ ನಿರೀಕ್ಷಣೆ. ವಧುವರರನ್ನು ಎದುರುಬದರಾಗಿ ನಿಲ್ಲಿಸಿ ಅಂತರ್ಪಟವನ್ನು ಹಿಡಿಯುವುದು. ಇದರಲ್ಲೂ ಸಹ ಶಾಸ್ತ್ರ ಸಂಪ್ರದಾಯ ಮಿಳಿತಗೊಂಡಿದೆ. ನಿರೀಕ್ಷಣೆಯ ನಂತರ ಮಾಡುವ ನಿರೀಕ್ಷಣೆ ಸಂಪ್ರದಾಯ ಶಾಸ್ತ್ರೀಯವಾದದ್ದು. ಆದರೆ ತದನಂತರ ಆಗುವ ಹಲವಾರು ಕೆಲಸಗಳು, ಅಂದರೆ ಅರಿಶಿಣ ಕುಂಕುಮ ಹಚ್ಚುವುದು, ಹಾರ ಬದಲಾವಣೆ, ಅಕ್ಕಪಕ್ಕದಲ್ಲಿ ಕುರುಳಿಸುವುದು, ಇವುಗಳು ಸಂಪ್ರದಾಯ. ದೇಶ ಪ್ರದೇಶ ಅನುಸಾರವಾಗಿ ಇದು ಬದಲಾವಣೆ ಹೊಂದುತ್ತದೆ. ಹಿಂದಿನ ಕಾಲದಲ್ಲಿ ಬಹಳಷ್ಟು ಮಂದಿ ಹೆಚ್ಚಿನ ಮಕ್ಕಳನ್ನು ಹೊಂದಿರುತ್ತಿದ್ದರು. ಈಗ ಕೇವಲ ಒಂದು ಮಗುವಿಗೆ ಸೀಮಿತಗೊಂಡಿದೆ. 3 ಜನ ಗಂಡು ಮಕ್ಕಳಿದ್ದರೆ ಕೊನೆಯವನ ಉಪನಯನ ಮೊದಲನೇ ಮಗನ ಮದುವೆ ಆದ ನಂತರವೇ ಸೈ. ಇದಕ್ಕೆ ಕಾರಣ, ಒಂದು ಮನೆಯಲ್ಲಿ 3 ಜನ ವಟುಗಳು ಅಥವಾ ಬ್ರಾಹ್ಮಣರು ಇರಬಾರದು ಎಂದು. ಉಪನಯನ ಎಲ್ಲರ ಶಾಸ್ತ್ರ ಸಿದ್ಧವಾದ ಹಕ್ಕು. ಶಾಸ್ತ್ರದಲ್ಲಿ ಎಲ್ಲಿಯೂ ಸಹ ಇಷ್ಟು ಜನ ವಟುಗಳು ಮನೆಯಲ್ಲಿ ಇರಬೇಕು ಎಂದು ಹೇಳಿಲ್ಲ. ಹುಟ್ಟಿದ ಮಗುವಿಗೆ ಉಪನಯನ ಮಾಡು ಎಂದು ಮಾತ್ರ ಹೇಳುತ್ತದೆ. ಇದು ಆಚರಣೆ, ನಾವು ಮಾಡುತ್ತಿರುವ ಆಚರಣೆ ಧರ್ಮಶಾಸ್ತ್ರದ ವಿರುದ್ಧವಾದ್ದು. ಈ ತರಹದ ಸಂಪ್ರದಾಯ ಆಚರಣೆ ಭಾವನಾತ್ಮಕ ಅಥವಾ ವ್ಯಾವಹಾರಿಕವಾಗಿಯೂ ಸಹ ಇರಬಹುದು. ವ್ಯಾವಹಾರಿಕ ಅಂದರೆ ಹಣಕಾಸಿನ ಮುಗ್ಗಟ್ಟಿನ ಕಾರಣದಿಂದಲೂ ಸಹ ಹಲವಾರು ಬಾರಿ ಉಪನಯನ, ನಾಮಕರಣ ಇವುಗಳನ್ನು ಮುಂದೂಡಲ್ಪಡುತ್ತದೆ. ಇದಕ್ಕೆ ತಕ್ಕಂತೆ ದೇಶಾಚಾರ, ಕಾಲಾಚಾರ ಕಾಲಕ್ಕೆ ತಕ್ಕಂತೆ ಬದಲಾಗೋದು, ಹಾಗೂ ಕುಲಾಚಾರ, ನಮ್ಮ ಕುಲದ ಸಂಪ್ರದಾಯಗಳು ಈ ರೀತಿ ಎಂದು ಹೇಳುವುದು, ಇದು ಸಹ ಸಂಪ್ರದಾಯವೇ ಹೌದು. ಅಲ್ಲೇ ಬಂತು ನೋಡಿ, ಕುಲದ ಸಂಪ್ರದಾಯ. ಏನೇ ಆದರೂ ಸಹ ಬದಲಾವಣೆ ಕಾಲದ ಓಟದ ಪರಿಮಿತಿಯಲ್ಲಿಯೇ ಇರಬೇಕು. ಶಾಸ್ತ್ರ ವಿರುದ್ಧವಾಗಬಾರದು. ಶಾಸ್ತ್ರ ಹೇಳುವುದು ನಾವು ಮಾಡಿಕೊಳ್ಳುವ ಹಲವಾರು ಕೆಲಸಗಳು, ನಾಮಕರಣ, ಉಪನಯನ, ವಿವಾಹ, ಇದು ನಮ್ಮ ಸ್ವಂತಹದ ಅಭಿವೃದ್ಧಿಗಾಗಿ, ಜೀವನದಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲು ಮಾಡಿಕೊಂಡಿರುವ ಕೆಲವು ಕಟ್ಟುಪಾಡುಗಳು. ಇದು ನಮ್ಮ ಸ್ವಂತದ್ದು. ಅದಕ್ಕಾಗಿ ಎಲ್ಲರನ್ನೂ ಆಹ್ವಾನಿಸಬೇಕೆಂಬ ಅಗತ್ಯ ಇಲ್ಲವೇ ಇಲ್ಲ. ಶಾಸ್ತ್ರ ನಿನ್ನ ಕೆಲಸಗಳನ್ನು ನೀನು ಮಾಡಿಕೋ ಎಂದಷ್ಟೇ ಹೇಳುತ್ತದೆ ಹೊರತು ಇಂತಹವರನ್ನು ಕರೆಯಬೇಕು, ಇಂತಹವರನ್ನು ಕರೆಯಬಾರದು ಎಂದು ಎಲ್ಲೂ ಹೇಳುವುದಿಲ್ಲ. ಇದು ಸಂಪ್ರದಾಯ. ಎಲ್ಲರನ್ನೂ ಕರೆದು ಜಾಮ್ ಎಂದು ಕಾರ್ಯಗಳನ್ನು ಮುಗಿಸಿ ಎಲ್ಲರಿಂದಲೂ ಸೈ ಎನಿಸಿಕೊಳ್ಳಬೇಕೆಂದು ಅನ್ನುವುದು ಮಾನವನ ಸಹಜವಾದ ಬಯಕೆಯಾಗಿದೆ. ಇದು ಸಂಪ್ರದಾಯದಲ್ಲಿ ಸೇರಿಬಿಟ್ಟಿದೆ. ಇದಕ್ಕಾಗಿ ಹೇಳಿದ್ದು, ಆಚಾರ ಕೆಟ್ಟರೂ ಆಕಾರ ಕೆಡಬಾರದು. ಆಕಾರ ಶಾಸ್ತ್ರದ ಮಿತಿಯಿಂದ ಹೊರಕ್ಕೆ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಾವು ಯಾವ ರೀತಿ ದಿನನಿತ್ಯದಲ್ಲಿ ಸ್ನಾನ, ತಿಂಡಿ, ಊಟ, ನಿದ್ದೆ, ನಮ್ಮ ಸ್ವಂತ ವ್ಯವಹಾರಗಳ ಬಗ್ಗೆ ಕಾಳಜಿ ಹೊಂದುತ್ತೇವೋ, ಅದೇ ರೀತಿ ಉಪನಯನ ಮೊದಲಾದ ಧರ್ಮಶಾಸ್ತ್ರದ ಕೆಲಸಗಳ ನಂತರ ನಿತ್ಯವೂ ಸಂಧ್ಯಾ ವಂದನೆ, ಅನುಷ್ಠಾನ, ಜಪಗಳನ್ನು ಮಾಡಬೇಕು. ಇದು ನಮ್ಮ ಆತ್ಮ ಉದ್ಧಾರದ ತಳಹದಿಯಾಗಿದೆ. ಇಂತಹ ಕಾರ್ಯಗಳನ್ನು ವಿಜೃಂಭಣೆಯಿಂದ ಮಾಡಿ ಕೂಡಿಟ್ಟ ಹಣವನ್ನು
ಅಪವ್ಯಯ ಮಾಡುವುದು ಎಷ್ಟು ಸರಿ, ಇದನ್ನು ಯೋಚಿಸಬೇಕಾಗಿದೆ. ನಮಸ್ಕಾರ, ಧನ್ಯವಾದಗಳು. ಶ್ರೀಕಂಠ.